ಕನ್ನಡಕ್ಕಾಗಿ ಕನ್ನಡ ಭಾಷೆಗಾಗಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಹೋರಾಟವನ್ನು ಮಾಡಿದರು. ಈ ಬೆನ್ನಲ್ಲೇ ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಈಗ ಅವರಿಗೆ ಬೇಲ್ ಸಿಗುವಂಥ ವಿಚಾರವಾಗಿ ಇನ್ನು 4 ದಿನ ಕರವೇ ನಾರಾಯಣಗೌಡರಿಗೆ ಜೈಲು ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ ನ್ಯಾಯಾಧೀಶರು. ಜನವರಿ 6ಕ್ಕೆ ಆದೇಶವನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ದೇವನಹಳ್ಳಿ ಸೆಷನ್ಸ್ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆ ನಡೆದಿದೆ. ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಆದೇಶವನ್ನು ಕಾಯ್ದಿರಿಸಿದ್ದಾರೆ ನ್ಯಾಯಾಧೀಶರು. ಸೊ ಹೀಗಾಗಿ ಈ ಒಂದು ವಿಚಾರದಲ್ಲಿ ಮತ್ತೆ ಪ್ರತಿಭಟನೆಗಳಾಗುವಂಥ ಸಾಧ್ಯತೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕರವೆಯ ಸದಸ್ಯರು, ಕಾರ್ಯಕರ್ತರು. ಈಗಾಗಲೇ ಅವರ ಅಧ್ಯಕ್ಷರನ್ನು ಬಂಧಿಸಿರೋದಕ್ಕೆ ಇವತ್ತು ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿನಾದ್ಯಂತ ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. 2 ಕಡೆ ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ಇನ್ನು 4 ದಿನಗಳವರೆಗೆ ಕಾಯ್ದಿರಿಸಿದ್ದಾರೆ. ಜನವರಿ 6ನೇ ತಾರೀಕು ಅವತ್ತು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಕರವೇ ನೀಡಿದ್ದಂಥ ಡೆಡ್ಲೈನ್ ಇವತ್ತಿಗೆ ಅಂತ್ಯ ಆಗುತ್ತೆ. ಸೊ ಮತ್ತೆ 4 ದಿನ ಮುಂದೂಡಲಾಗಿರೋದ್ರಿಂದ ಕರವೇ ಕಾರ್ಯಕರ್ತರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕದ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡಿದರು. ಕನ್ನಡ ಬಳಸುವಂತಹ ಮಾಲ್ಗಳಿಗೆ